ಮತ್ತು ಅವ್ರು ಹೇಳ್ಕೊಂಡಿದ್ದಾರೆ, ಇದು ರಾಜಕೀಯ ನಿರ್ಣಯ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ರಾಜಕೀಯ ನಿರ್ಣಯನ ಮಾಡಂಗಿದ್ರೆ ಇವೆಲ್ಲ ಆಯೋಗಗಳನ್ನ ಯಾಕೆ ಮಾಡಬೇಕು? ಮತ್ತು ಎಂಪಿರಿಕಲ್ ಡೇಟಾಗೆ ಏನು ಗೌರವ ಉಳಿತು? ಸಂವಿಧಾನದ ವಿರುದ್ಧವೂ ಇದೆ, ಆಸ್ ಪರ್ ದ ಪಾಪ್ಯುಲೇಷನ್ ಮಾಡಬೇಕಂತ ಅದನ್ನು ಕೂಡ ಮಾಡಲಿಲ್ಲ. ಈ ಕಡೆ 3 ಆಯೋಗಗಳನ್ನು ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಡಿಸಿಷನ್ನೂ ಕೂಡ ನೀವು ತಿರಸ್ಕಾರ ಮಾಡಿದ್ದೀರಿ. ಕೇವಲ ನಿಮ್ಮ ರಾಜಕೀಯ ಲಾಭಕ್ಕಾಗಿ, ಮತ ಬ್ಯಾಂಕಿನ ಸುರಕ್ಷತೆಗಾಗಿ ಈ ಕೆಲಸ ಮಾಡಿದಿರಿ. ಇದರಿಂದ ಪರಿಣಾಮ ಏನಾಗಿದೆ? ಸಾಮಾಜಿಕ ನ್ಯಾಯ ಕೊಡುವಂತ ಈ ಸುಪ್ರೀಂ ಕೋರ್ಟಿನ ತೀರ್ಪು ಅನುಷ್ಠಾನ ಮಾಡೋದರಲ್ಲಿ ಸಿದ್ದರಾಮಯ್ಯ ಅವರು he has done greatest injustice to all the communities. ಸಾಮಾಜಿಕ ಅನ್ಯಾಯವನ್ನು ಮಾಡಿದ್ದಾನೆ. ಹೆಂಗೆ? ಬಹಳಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿಬಿಟ್ರಿ. ಈಗ ಮೊದಲನೇದಾಗಿ ಜನಸಂಖ್ಯೆ ಅನುಗುಣವಾಗಿ ಶಿಫಾರಸುಗಳ ಪ್ರಕಾರ ಮಾಡಲಿಲ್ಲ. ಎರಡನೇದಾಗಿ ಏನು ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಅಂತ ಏನು ಕೆಲವು ಸಮುದಾಯಗಳು ಹೇಳ್ಕೊಂಡು ಕೆಲವೆಲ್ಲ ಮೊದಲಿಂದ ಬಂದಿದ್ದಾವೆ, ಅವುಗಳನ್ನು ನಾವು ಸಪ್ರೇಟಾಗಿ ಮಾಡ್ತೀವಿ ಅಂತ ಹೇಳಿ ಅವುಗಳಿಗೆ ಸರ್ವೆಯನ್ನು ಮಾಡಿಸಿ ನಾಗಮೋಹನ್ ದಾಸ್ ಅವರು ಅವರಿಗೆ ಸಪ್ರೇಟಾಗಿ ರಿಸರ್ವೇಷನ್ ಮಾಡಬೇಕು ಅನ್ನುವಂಥದ್ದೇನು ಶಿಫಾರಸು ಮಾಡಿದ್ರು. 4 ಗ್ರೂಪ್ ಮಾಡಿದ್ರು. ನಾವಿದ್ದಾಗ 5 ಗ್ರೂಪ್ ಮಾಡಿದ್ವಿ. ನಾವಿದ್ದಾಗ 6, 5.5, 4.5 ಮತ್ತು 1 ಮಾಡಿದ್ವಿ. ಅದನ್ನು ತಿರಸ್ಕಾರ ಮಾಡಿದರು. 3 ಗ್ರೂಪ್ ಮಾಡಿದರು. ಈಗ AKAD AA ಇವ್ರು ಯಾವ ಗ್ರೂಪ್ಗೂ ಸೇರಲಿಲ್ಲ. ಈಗ ಆ ಸರ್ಕಾರಿ ಆಜ್ಞೆಗಳನ್ನು ನೋಡಿದರೆ ಯಾವುದೂ ಕೂಡ ಸ್ಪಷ್ಟತೆ ಇಲ್ಲ. ಅವ್ರಿಗೆ ಅನ್ಯಾಯ ಮಾಡಿಬಿಟ್ರು. ಮತ್ತೆ ಅವ್ರಿಗೆ ನೀವು ಪ್ರವರ್ಗ ಎದಲ್ಲಿ ಹೋಗ್ರಿ ಅಂದರೆ ಲೆಫ್ಟ್ ಅವ್ರು ಇದ್ದಾರಲ್ಲಿ, ಅಥವಾ ಬಿದಲ್ಲಿ ಹೋಗ್ರಿ ಅಥವಾ 2 ಕಡೆ ಇರಲಿ, 2 ಕಡೆನೂ ತಗೋಬಹುದು ಅಂದ್ರೆ ಅದು ಹೆಂಗೆ ಸಾಧ್ಯ ಆಗುತ್ತೆ? ಒಂದು ರಾಜ್ಯ ಸರ್ಕಾರ ತೀರ್ಮಾನ ಮಾಡುವಾಗ ಕನಿಷ್ಠ ಸಾಮಾಜಿಕ ನ್ಯಾಯ ಜೊತೆಗೆ ಸಾಮಾನ್ಯ ಜ್ಞಾನನೂ ಕೂಡ ಇರಬೇಕು, ಕಾಮನ್ ಸೆನ್ಸ್. ಅವರು ಗೊಂದಲದಲ್ಲಿ ಹಾಕಿದ್ರು. ಅಧಿಕಾರಿಗಳಿಗೆ ಇಷ್ಟೇ ಬೇಕು, ಅವ್ರು ಯಾವ ಸರ್ಟಿಫಿಕೇಟ್ ಕೊಡೋಕ್ಕೆ ಅಲ್ಲಿ ಹೋಗ್ರಿ ಅಂತಾರೆ, ಇಲ್ಲಿದ್ದವ್ರು ಇಲ್ಲಿ ಹೋಗ್ರಿ ಅಂತಾರೆ. ಇದೊಂದು ಸೃಷ್ಟಿ ಮಾಡಿದರು. ಎರಡನೇದು ಬಹಳ ಮುಖ್ಯವಾಗಿ, ಈ ಶ್ರೇಣಿಯಲ್ಲಿ ಅತ್ಯಂತ ಕೆಳಗಡೆ ಇರುವಂಥವರು ಅಲೆಮಾರಿ, ಮನೆ ಮಠ ಇಲ್ಲದವರು, ಕಾಡು ಮೇಡಿನಲ್ಲಿರುವಂಥವ್ರು, ಅವ್ರನ್ನ ಬದುಕನ್ನೇ ಕಟ್ಟಿಕೊಂಡಿಲ್ಲ. ಅತ್ಯಂತ ಕೆಳಗಡೆ ಇರೋರು ಅವ್ರಿಗೆ ಮೊದಲು ನ್ಯಾಯ ಕೊಡಬೇಕು. ಕೆಳಗಡೆಯಿಂದ ನ್ಯಾಯ ಕೊಟ್ಕೊಂತ ಹೋಗಿದ್ರೆ ಅವ್ರಿಗೆ ನ್ಯಾಯ ಸಿಗ್ತಿತ್ತು. ಮೇಲಿನಿಂದ ರಾಜಕೀಯ ಒತ್ತಡಕ್ಕೆ ನ್ಯಾಯ ಕೊಡಕ್ಕೆ ಹೋಗಿ ಅತ್ಯಂತ ಕನಿಷ್ಠವಾಗಿರುವಂತ ಈ ಸಮುದಾಯಗಳು ಇವತ್ತು ಯಾವುದೇ ರಿಸರ್ವೇಷನ್ ಇಲ್ಲ. ಅವ್ರಿಗೆ ಯಾವುದೇ ರಿಸರ್ವೇಷನ್ ಇಲ್ಲ. ಆಮೇಲೆ ಯಾರೂ ಸಂತುಷ್ಟವಾಗಿಲ್ಲ. ನಿನ್ನೆ ಮೈಸೂರಿನಲ್ಲಿ ಕೆಲವರೆಲ್ಲ ಸೇರಿ ಬಲಗೈದವರು ನಾವು ಯಾರು ಅನ್ಹ್ಯಾಪಿ ಅಂತ ಅವ್ರು ಹೇಳ್ತಾರೆ, ಲೆಫ್ಟ್ನವ್ರು ಅನ್ಹ್ಯಾಪಿ ಅಂತಾರೆ. ಸುಮಾರು 59 ಜಾತಿಗಳನ್ನ ಏನು ಲಂಬಾಣಿ ಬೋವಿ ಸಮಾಜ ಇತ್ತು, ನಾವು 4 ಕೊಟ್ಟಿದ್ವಿ. ಅದು ಕೇವಲ 0.5 ಹೆಚ್ಚು ಮಾಡಿ ಅದಕ್ಕೆ 59 ಜಾತಿಗಳನ್ನು ಅದಕ್ಕೆ ಸೇರಿಸಿದ್ದಾರೆ. ಹೀಗೆ ಸಂಪೂರ್ಣವಾಗಿ ಗೊಂದಲವನ್ನ ಸೃಷ್ಟಿ ಮಾಡಿದ್ದಾರೆ. ಮತ್ತು ಯಾರಾದರೂ ಹೋಗಿ ಮಾತನಾಡಿದರೆ ಸರ್ಕಾರದ ವಲಯದಲ್ಲಿ ಏನಿದೆ ಅಂದರೆ ಮಾತು, ನಾವು ರಾಜಕೀಯ ನಿರ್ಣಯ ಮಾಡಿದ್ದೇವೆ, ನಿಮ್ಮ ನ್ಯಾಯ ಕೊಡೋಕ್ಕಾಗಲ್ಲ, ನೀವು ಕೋರ್ಟಿಗೆ ಹೋಗಿ ಅಂದ್ರೆ ಅರ್ಥ ಏನು? ಮತ್ತೆ ಇಂಟರ್ನಲ್ ರಿಸರ್ವೇಷನ್ ಅನ್ನ ಬಿಗ್ ನಾಟ್ ಆಗಿ ಮತ್ತೆ ಎಲ್ಲಿಗೆ ಬಂತು ಸಂಗಯ್ಯ ಅಂದ್ರೆ ಅಲ್ಲಿಗೆ ಬಂತು ಅನ್ನೋ ರೀತಿಯಲ್ಲಿ ಮಾಡಬೇಕನ್ನುವಂಥ ಹುನ್ನಾರದಲ್ಲಿ ಅವರಿದ್ದಾರೆ. ಆದ್ರಿಂದ ನಾನು ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದೀನಿ, ನೀವು ರಾಜಕೀಯ ಅನುಭವ ಇದ್ದವರು, ರಾಜಕೀಯ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಕೊನೆಯ ಹಂತದಲ್ಲಿ ನ್ಯಾಯ ಕೊಡುವಂತಹ ಸ್ಥಾನದಲ್ಲಿ ಇದ್ದೀರಿ. ದಯವಿಟ್ಟು ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ
ಅತ್ಯಂತ ಕನಿಷ್ಠ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಿ, ಗೊಂದಲವನ್ನು ನಿವಾರಣೆ ಮಾಡಿ. ಇಲ್ಲದೇ ಇದ್ದರೆ ನೀವು ಬಹಳ ದೊಡ್ಡ ಅನ್ಯಾಯವನ್ನು ಅವರವ್ರ ಮಧ್ಯೆ ನೀವು ಜಗಳವನ್ನು ಹಚ್ಚಿ ಹೋಗುವಂಥ ಅಪಖ್ಯಾತಿಗೆ ನೀವು ಈಡಾಗ್ತೀರಿ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಲು ಬಂದಿದ್ದೆ. ಇವತ್ತು ನಾವು ಮಾಡಿದಾಗ ನಿಮ್ಗೆ ಅಪತ್ಯ ಆಗಿತ್ತು, ಇದಾಗಲ್ಲ ಅಂದ್ರಿ. ಇವತ್ತು ಅದನ್ನೇ 17% ಒಪ್ಕೊಂಡ್ರಿ. ಸೊ ನೀವು ಅವತ್ತಿನ ಮಾತಿಗೆ ಏನಾದರೂ ಆ ಮಾತನ್ನು ಹಿಂತಕೊಂಡು ಕ್ಷಮೆ ಕೇಳ್ತೀರಾ? ಈ ಸಮುದಾಯಗಳದ್ದು ಕ್ಷಮೆ ಕೇಳ್ತೀರಾ? ಈಗ ಈ 17% ಹೆಂಗಿದ್ರು ಮಾಡಿದ್ದೀರಿ, ಇನ್ನೊಂದು % ಹೆಚ್ಚಿಗೆಯನ್ನು ಮಾಡಿ ಎಲ್ಲರಿಗೂ ನ್ಯಾಯ ಕೊಡುವಂಥ ಪ್ರಯತ್ನ ಮಾಡ್ತೀರಾ? ಅತ್ಯಂತ ತುಳ್ಪಟ್ಟಿರುವಂಥ ಅಲ್ಮಾರಿಗಳಿಗೆ ಏನು ನ್ಯಾಯವನ್ನು ಕೊಡ್ತೀರಿ? ಯಾವುದೋ ಪ್ಯಾಕೇಜ್ ಅಂತೀರ ಮಾತಾಡಿದ್ರು. ಇದೇನು ಪ್ಯಾಕೇಜ್ ಡೀಲ್ ಅಲ್ಲಲ್ಲ ಇದು. ಸಮುದಾಯಗಳಿಗೆ ನ್ಯಾಯ ಕೊಡುವಂಥದ್ದು ಅಷ್ಟು ಹಗುರವಾಗಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ತಿಳ್ಕೊಬಾರ್ದು. ಅವ್ರಿಗೇನು ಒಂದು ಪ್ಯಾಕೇಜ್ ಕೊಟ್ಟರೆ ನಡೀತಿತ್ತು ಅನ್ನೋಂಥ ಭಾವನೆ ಆಗಿರ್ಬಾರ್ದು. ಆದ್ದರಿಂದ ಇವತ್ತು ಹಲವಾರು ಗೊಂದಲಗಳ ಸೃಷ್ಟಿ ಮಾಡಿರುವಂಥ ಈ ರಿಸರ್ವೇಷನ್ ಪಾಲಿಸಿ, 3 ವರ್ಗದ ರಿಸರ್ವೇಷನ್ ಪಾಲಿಸಿ, ಆ ರಿಸರ್ವೇಷನ್ ಸಮುದಾಯಗಳು 101 ಸಮುದಾಯಗಳು ಇವತ್ತು ಅತ್ಯಂತ ಅಸಮಾಧಾನಗೊಂಡಿದ್ದಾವೆ. ಇದನ್ನು ಸರಿಪಡಿಸೋ ಸಲುವಾಗಿ ನಾವು ಮುಖ್ಯಮಂತ್ರಿಗಳ ಮೇಲೆ ಒತ್ತಾಯವನ್ನು ಹಾಕ್ತಾ ಇದ್ದೀವಿ. ನಮ್ಮ ಡಿಮಾಂಡು 3 ಇದ್ದಿದ್ದನ್ನು ನಾಗಮೋಹನ್ ದಾಸ್ ಸಮಿತಿ ಶಿಫಾರಸನ್ನು ಒಪ್ಕೋಬೇಕು, 4 ಮಾಡಬೇಕು. ನಿಮ್ಮ ರಾಜಕೀಯ ಒತ್ತಡಕ್ಕಾಗಿ ನೀವು ಮಾಡಿದಿರಿ ಕೆಲವೊಂದನ್ನು, ಅದನ್ನು ಸರಿಪಡಿಸೋ ಸಲುವಾಗಿ ಇನ್ನೊಂದು % ಹೆಚ್ಚಿಗೆ ಮಾಡಿ, ಇನ್ನೊಂದು % ಹೆಚ್ಚಿಗೆ ಮಾಡಿ ಈ ಅಲ್ಮಾರಿ ಮತ್ತು ಅವ್ರಿಗೆಲ್ಲ ನ್ಯಾಯ ಕೊಡಿ. ಮತ್ತು ಈ 59 ಜಾತಿ ಏನೇನು ಇದಕ್ಕೆ ಸೇರಿಸ್ಕೊಂಡಿದ್ದೀರಿ ಲಂಬಾಣಿಗೆ, ಅದನ್ನು ಪುನರ್ ಪರಿಶೀಲನೆ ಮಾಡಿರಿ. ಅದು ಅನ್ಯಾಯ ಆಗುತ್ತೆ ಅವ್ರಿಗೆ. ಮತ್ತು AKADAಗೆ ಸ್ಪಷ್ಟವಾಗಿರುವಂಥ ಆದೇಶಗಳನ್ನು ಕೊಡಬೇಕು. ಆ ವಿಂಗಡಣೆ ಮಾಡೋ ಸಲುವಾಗಿ ನೀವು ಸರ್ವೆ ಮಾಡಿ ಅದಕ್ಕೆ ತಡ ಆಯಿತು ಅಂತಂದೆಲ್ಲ ಹೇಳಿ ಅದನ್ನೇ ಕೈ ಬಿಟ್ಬಿಟ್ರೆ ಮೂಲ ಉದ್ದೇಶ ಇದೇನು ಒಂದು ರೀತಿಯಲ್ಲಿ ನಿಮ್ಮ SCP TSP ಹೆಂಗೆ ಬೇಕಾದಂಗೆ ಕೊಡುವಂಥದ್ದಲ್ಲ. SCP TSP ಬಜೆಟಲ್ಲಿ ಹೇಳೋದು ಒಂದು 40,000 ಅನ್ನೋದು, ಆಮೇಲೆ 20,000 ಕಡಿಮೆ ಮಾಡೋದು. ನಿಮ್ಮ SCP TSPಯಲ್ಲಿ ಅನ್ಯಾಯ ಮಾಡಿದ್ರಿ SC/ST ಜನಕ್ಕೆ, ಇಲ್ಲಿನೂ ಅನ್ಯಾಯ ಮಾಡಕ್ಕೆ ಹೋಗ್ಬೇಡಿ. ಸಾಮಾಜಿಕ ನ್ಯಾಯ ಅಲ್ಲ, ಇದು ಸಾಮಾಜಿಕ ಅನ್ಯಾಯ ಆಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.